ಸಚಿವರ ತವರು ಜಿಲ್ಲೆಯಲ್ಲಿ ಈ ರೀತಿಯ ಒಂದು ಅಕ್ರಮ ಚಟುವಟಿಕೆಗಳು ಯಾವುದೇ ಎಗ್ಗಿಲ್ಲದೆ ನಡೆಯುತ್ತದೆ ಅಂತ ಹೇಳಿದರೆ, ಯಾವುದೇ ತಡೆ ಇಲ್ಲದೆ ನಡೆಯುತ್ತದೆ ಅಂತ ಹೇಳಿದರೆ, ಇದರಲ್ಲಿ ಪೊಲೀಸ್ ಇಲಾಖೆಯ ಶಾಮೀಲಾತಿ ಇದೆ ಅಂತ ಹೇಳಿ ನಾನು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದೀನಿ. ಈ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ, ಇಂತಹ ಮೋಸದ ತಂಡದ ಬಗ್ಗೆ, ಇಂತಹ ಒಂದು ಜಾಲದ ಸಮಗ್ರ ಮಾಹಿತಿ ತುಮಕೂರು ಪೊಲೀಸ್ ಇಲಾಖೆಗೆ ಇದೆ ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಕೂಡ ಇದರ ಮಾಹಿತಿ ಇದೆ. ಆದ್ದರಿಂದ ಈ ಒಂದು ತನಿಖೆಯನ್ನು ಕೇವಲ ಈ ಒಂದು ಕೊಲೆ ಮಾಡಿದಂತಹ ಘಟನೆ ಮಾತ್ರ ಅಲ್ಲ, ಇಂತಹ ಒಂದು ನಿಧಿಯ ಹೆಸರನ್ನು ಹೇಳಿಕೊಂಡು ಮಾಡುವಂತಹ ಈ ಒಂದು ಜಾಲ ಏನಿದೆ, ಈ ಜಾಲವನ್ನು ಸಮಗ್ರವಾಗಿ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಈ ತನಿಖೆಯನ್ನು, ಈ ಘಟನೆಯನ್ನು ಮತ್ತು ಈ ಸಮಗ್ರ ತನಿಖೆಯನ್ನು ಸಿಒಡಿಗೆ ಒಪ್ಪಿಸಬೇಕು ಮತ್ತು ಉನ್ನತ ಮಟ್ಟದ ತನಿಖಾಧಿಕಾರಿಗಳಿಂದಲೇ ಈ ತನಿಖೆ ನಡಿಬೇಕು ಅಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್. ಇತ್ತೀಚೆಗೆ ತುಮಕೂರಿನ ಹುಚ್ಚನಕೆರೆ ಎಂಬಲ್ಲಿ ನಡೆದಂತಹ ಒಂದು ಬೀಭತ್ಸವಾದಂತಹ ಘಟನೆ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯ 3 ಸಹೋದರರನ್ನು, ಇಸಾಕ್, ಸಾಹುಲ್ ಹಮೀದ್ ಮತ್ತು ಸಿದ್ದಿಕ್ ಎಂಬ ಯುವಕರನ್ನು ಬೀಭತ್ಸವಾಗಿ ಕಾರಿನಲ್ಲಿ ಹಾಕಿ ಸುಟ್ಟು ಕೊಂದಂತಹ ಒಂದು ಪ್ರಕರಣ